ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀನಿಧಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಮ. ತುಂಬ ದಿನಗಳ ನಂತರ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ದಿನ ಬ್ಯುಸಿ ಇರೋ ಕಾರಣ ವಿಡಿಯೋಸ್ ಮಾಡೋಕ್ಕಾಗಲೇ ಇಲ್ಲ. ನನ್ನ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಮನದ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತೊಂದು ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ತಮ್ಮನೇಲಿ ನೋಡಿ ನಿಮಗೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಪೂರ್ತಿ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಕೊನೆಯವರೆಗೂ ವಿಡಿಯೋ ನೋಡಿದರೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ಎಲ್ಲ ನನ್ನ ಕೆಲಸಗಳಿಗೂ ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ, ನಿಮ್ಮ ಆಶೀರ್ವಾದ ನನಗೆ ಹೀಗೆ ಇರಬೇಕು ಅಂತ ಕೇಳ್ಕೊತೀನಿ. ದಯಮಾಡಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿನ ನನಗೆ ಕೊಡಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ನನಗೆ ತುಂಬ ಖುಷಿ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ನಾನು ಇದೆಲ್ಲ ಮಾಡ್ತಾ ಇದ್ದೀನಿ ಅಂದರೆ ನನಗೆ ನಂಬೋಕ್ಕಾಗ್ತಾ ಇಲ್ಲ. ತುಂಬ ಖುಷಿ ಆಗ್ತಾ ಇದೆ. ಪ್ರತಿಯೊಂದು ಮಿನಿಟಲ್ಲೂ ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸಿಕೆ ಬರ್ತಾ ಇದೆಯೋ ಅದನ್ನು ನನಗೆ ಕಮೆಂಟ್. ತುಂಬ ಬಿಸಿಲೈತಿ ಇವತ್ತು, ಫುಲ್ಲು ಬಿಸಿಲು ಅಂದರೆ ಫುಲ್ಲು ಬಿಸಿಲು. ಆಲ್ರೆಡಿ ಇವಾಗ ಟೈಮ್ ನೋಡಿ 11 o'clock ಆಗಿ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಟಿಫನ್ ಮಾಡಿಬಿಟ್ಟು ಈಗ ಬಿಟ್ಟಿದ್ದೀನಿ. ನೋಡಬೇಕು, ಇನ್ನೊಂದು 1 hour 1.5 ಅವರಲ್ಲಿ ನಾವು ಲೊಕೇಶನ್ ರೀಚ್ ಆಗ್ತೀವಿ. ರೀಚ್ ಆದ ತಕ್ಷಣ ನಿಮಗೆ ನಾನು ಎಲ್ಲ ತಿಳಿಸ್ತೀನಿ. ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ. ಇದನ್ನು ನೋಡಿ ನಿಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಆಲ್ಮೋಸ್ಟ್ ಇನ್ನು 1.5 hour ಜರ್ನಿ ಇದೆ. ಲೇಟ್ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ನಾವು ಎಲ್ಲೂ ನಿಲ್ಲಿಸಲೇ ಇಲ್ಲ, ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ ನಿಮಗೆ ತಮ್ಮನೆಲ್ಲ ಗೊತ್ತಾಗಿರುತ್ತೆ. ನಾನು ಸೂಪರ್ ಮಾಮ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಜಿ ಕನ್ನಡದಲ್ಲಿ ನಡೀತಾ ಇದೆ ಅಲ್ವಾ, ಅದರ ಆಡಿಷನ್ ಕೊಡೋಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನನಗಂತೂ ತುಂಬಾ ಖುಷಿ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಮುಂದೆ ನೆಕ್ಸ್ಟ್ ಚಾನ್ಸ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಸಿಕ್ಕ ಅವಕಾಶನ ಉಪಯೋಗ ಮಾಡಿಕೊಡ್ಬೇಕು ಅನ್ನೋದು ನನ್ನ ಹ್ಯಾಬಿಟ್. ಹಾಗಾಗಿ ನಾನಿವತ್ತು ಆಡಿಷನ್ ಕೊಡೋಕ್ಕೋಸ್ಕರವಾಗಿ ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ ನಾನು ಎಲ್ಲಿ ಹೋಗಿದ್ದೆ, ಯಾವ ಥರ ಆಡಿಷನ್ ಕೊಟ್ಟೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಲೊಕೇಶನ್ ಹತ್ರನೇ ಬಂದಿದ್ವಿ. ಲೊಕೇಶನ್ ರೀಚ್ ಆದ್ವಿ. ನೋಡಿ ಅಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ. ಸಣ್ಣಗೆ ಮಳೆ ಸ್ಟಾರ್ಟ್ ಆಯಿತು. ಆಗಲೇ ಮಳೆ ಸ್ಟಾರ್ಟ್ ಆಗಿದ್ದು ಶುಭ ಶಕುನನೇ ಅಂತ ತಿಳ್ಕೊಂಡ್ಬಿಟ್ಟು ಮುಂದೆ ಹೋದ್ವಿ ನಾವು. ನೋಡಿ ಅಲ್ಲಿ ಬೋರ್ಡ್ ಕಾಣುತ್ತೆ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಂತ ಹೇಳ್ಬಿಟ್ಟು. ಇಲ್ಲೊಂದು ಕಾಲೇಜಲ್ಲಿ ಆಡಿಷನ್ ಇಟ್ಕೊಂಡಿದ್ರು. ಅಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ನೋಡಿ, ಅದೇ ಕಾಲೇಜಲ್ಲಿ ಆಡಿಷನ್ ಇಟ್ಕೊಂಡಿದ್ರು. ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಆಗ್ತಾಯಿದೆ, ಏನು ಮಾಡ್ತೀನೋ ಏನೋ ಅಂತ ಹೇಳ್ಬಿಟ್ಟು. ನಂತರ ಹೋಗಿ ಫಾರಮ್ ಫಿಲ್ ಮಾಡೋಣ ಅಂತ ಹಿಂದ್ಗಡೆ ಹೋಗಿ ಫಾರ್ಮ್ ಇಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋಕ್ಕಾಗಿ ವೀಡಿಯೋ ಮಾಡ್ಕೊ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಬಟ್ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರಲಿಲ್ಲ. ನೋಡಿ ಹೇಳ್ತಾ ಇದ್ದೀನಿ ನಾನು ವೀಡಿಯೋ ಮಾಡಂತ. ಬಟ್ ಅಲ್ಲಿರೋ ಸಿಬ್ಬಂದಿಯವ್ರು ಬೇಡ, ವೀಡಿಯೋ ಮಾಡಬೇಡಿ ಅಂತ ಹೇಳಿದರು. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡಿದ್ದೀನಿ. ನೋಡಿ ಫಾರಮ್ ತೊಗೊಂಡು ಬಂದೆ, ಫಾರಮ್ ಫಿಲ್ ಮಾಡ್ತಾಯಿದ್ದೀನಿ. ಅವರು ಕೆಲವು ಡೀಟೇಲ್ಸ್ ಎಲ್ಲ ಕೇಳಿದ್ದಾರೆ. ಜಿ ಕನ್ನಡ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೂಪರ್ ಮಾಮ್ ಆಡಿಷನ್ಗೆ ಈ ಥರ ಫಾರಮ್ನ ಫಿಲ್ ಮಾಡಬೇಕು. ಅವ್ರು ಏನೇನು ಕೇಳಿರ್ತಾರೋ, ಯಾವ್ಯಾವ ರೀತಿ ಕೇಳಿರ್ತಾರೋ ಪ್ರತಿಯೊಂದು ಫಾರಮಲ್ಲೂ ನನ್ನ ಅಭಿಪ್ರಾಯವನ್ನು ನಾನು ಅದರಲ್ಲಿ ಫಿಲ್ ಮಾಡಿಬಿಟ್ಟು ನಾನು ಅಡ್ರೆಸ್ ಪ್ರೂಫ್ ಜೊತೆ ಒಂದು ಫೋಟೋನ ಅಟ್ಯಾಚ್ ಮಾಡಿಬಿಟ್ಟು ಅವ್ರಿಗೆ ಕೊಟ್ಟೆ. ನೋಡಿ ಹೊರಗಡೆ ಈ ಥರ ಇದೆ. ತುಂಬ ಅಂದರೆ ತುಂಬ ಜನ ಇದ್ದರು. ಆಲ್ರೆಡಿ ನಾನು ಹೋಗೋದ್ರೊಳಗೆ 100 ಮೆಂಬರ್ಸು ಫುಲ್ಫಿಲ್ ಆಗಿಬಿಟ್ಟಿದ್ರು. ಸ್ವಲ್ಪ ಲೇಟ್ ಆಯ್ತಲ್ವ ನಾನು ಹೋಗೋದು, ಅದಕ್ಕಾಗಿ ನಂದಿನ್ನು ಬರೋದು ಲೇಟ್ ಆಗುತ್ತೆ ನನ್ನ ನಂಬರ್ ಅಂತ ಹೇಳ್ಬಿಟ್ಟು ಊಟ ಮಾಡಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಹಾಗೆ ನನ್ನ ಫ್ರೆಂಡ್ ಮನೆಯಲ್ಲೂ ಹೋಗಿ ಊಟ ಮಾಡಿಬಿಟ್ಟು ಮಟನ್ ಸಾರು ಮುದ್ದೆ ಊಟ ಮಾಡಿಬಿಟ್ಟು, ಬಟ್ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಅಲ್ಲಿ ಊಟ ಮಾಡಿಬಿಟ್ಟು ಬರೋಣ ಅಂತ ಹೋದೆ. ಈ ಸೂಪರ್ ಮಾಮ್ ಆಡಿಷನ್ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ಹೇಳಿ. ನೋಡಿ ಊಟ ಮಾಡಿ ಬಂದುಬಿಟ್ಟು ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡೆ.
ಇಲ್ಲಿ ಕೆಲವೊಬ್ಬರು ಪ್ರಿಪೇರ್ ಆಗ್ತಾಯಿದ್ರು ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಬಾರ್ದು ಅಂತ. ಇಲ್ಲಿ ಆಲ್ರೆಡಿ ಇಡೀ ಕಾಲೇಜೇ ನಮಗಾಗಿ ಕೊಟ್ಬಿಟ್ಟಿದ್ರು. ಎಲ್ಲ ಅವ್ರವ್ರ ರೂಮಲ್ಲಿ ಅವ್ರಿಗೆ ಎಲ್ಲೆಲ್ಲಿ ಕಂಫರ್ಟ್ ಝೋನ್ ಅನಿಸುತ್ತೋ ಅಲ್ಲಲ್ಲಿ ಸಾಂಗ್ಸ್ಗಳನ್ನ ಬ್ಲೂಟೂತಲ್ಲಿ ಹಾಕ್ಕೊಂಡ್ಬಿಟ್ಟು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನಾನಂತೂ ಪ್ರಾಕ್ಟೀಸ್ ಏನು ಮಾಡಲಿಲ್ಲ. ಬಟ್ ಫುಲ್ಲು ಇಲ್ಲೇ ನನಗೆ ಫುಲ್ಲು ನರ್ವಸ್ ಆಗಿಬಿಟ್ಟಿದೆ, ಏನು ಮಾಡಬೇಕು ಏನಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಆಡಿಷನ್ ಇದ್ದಿದ್ದು ಮೇಲ್ಗಡೆ ರೂಮಲ್ಲಿ, ಕೆಳಗಡೆ ನಮ್ಗೆ ಏನಂದರೆ ಏನೂ ಗೊತ್ತಾಗ್ತಿರ್ಲಿಲ್ಲ. 10 ಮೆಂಬರ್ಸ್ನ ಬ್ಯಾಚ್ ವೈಸ್ ಅಷ್ಟೇ ಕರ್ಕೊಂಡು ಹೋಗ್ತಾಯಿದ್ರು. ಬಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರ್ಗೆ ಬಿಟ್ಟು ಬೇರೆ ಯಾರಿಗೂ ಅವಕಾಶ ಇರಲಿಲ್ಲ. ಹಂಗಾಗಿ ನಮ್ಮ ರೂಮ್ ಹತ್ರ ನಮಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಒಳಗಡೆ ಆಡಿಷನ್ ಕೊಡೋದರ ಇದರಲ್ಲಿ. ನೋಡಿ ನಮಗೆ ಒಳಗಡೆ ರೂಮಲ್ಲಿ ಕೂರಿಸಿದಾಗ ಈ ಥರ ನಮಗೆ ಝೀ ಕನ್ನಡದ್ದು ಅಡ್ವರ್ಟೈಸ್ಮೆಂಟೆಲ್ಲ ನಮಗೆ ದೊಡ್ಡ ಬಿಗ್ ಸ್ಕ್ರೀನಲ್ಲಿ ತೋರಿಸ್ತಾಯಿದ್ರು. ನನಗೆ ನಿಜವಾಗ್ಲೂ ಸೂಪರ್ ಮಾಮ್ಸ್ ಅಂದರೆ ತಾಯಂದಿರಿಗೋಸ್ಕರ ಬಂದಿರತಕ್ಕಂಥ ಈ ಶೋ ನನಗೆ ತುಂಬಾ ಖುಷಿ ಕೊಡ್ತು. ಯಾಕಂದರೆ ಬರೀ ಗಂಡ ಹೆಂಡ್ತಿ ಮಕ್ಕಳು ಅಡಿಗೆ ಬರೀ ಇದೇ ಅಂತ ಜೀವನ ಕಲಿಯೋಂಥ ಎಷ್ಟೋ ತಾಯಂದಿರಿಗೆ ಇದು ಒಳ್ಳೆಯ ವೇದಿಕೆ. ಎಷ್ಟೋ ತಾಯಂದಿರ ಕಲೆಗಳಿದ್ದರೂ ಕೂಡ ಆ ಕಲೆನ ಒಳಗಡೆನೇ ಬಚ್ಚಿಟ್ಕೊಂಡಿರ್ತಾರೆ. ಬಟ್ ಅಂಥ ವೇದಿಕೆ ಸಿಕ್ಕ ಮೇಲೆ ಅವ್ರಿಗೆ ಗುರುತಿಸ್ಕೊಳ್ಳೋಕ್ಕೆ ಇದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬಿಟ್ಟು ನಾನು ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋದೆ. ನನ್ನ ನಂಬರ್ ಹತ್ರ ಬಂತು ಅಂತ ಹೇಳ್ಬಿಟ್ಟು ಬೂತ್ ಹತ್ರ ಕರ್ಕೊಂಡು ಹೋದರು. ಅಲ್ಲಿ ಆಡಿಷನ್ ಕೊಟ್ಬಿಟ್ಟು ಈಗ ಹೊರಗಡೆ ಹೊರಟ್ವಿ. ಫುಲ್ಲು ಸೆಕೆ ಅಂದರೆ ಸೆಕೆ. ಫುಲ್ಲು ಒಂದು 6-7 ಸಾಂಗ್ಸ್ಗೆ ನಾನು ಡ್ಯಾನ್ಸ್ ಮಾಡಿದ್ದು ಫುಲ್ಲು ಬೆವರ್ಬಿಟ್ಟಿದ್ದೀನಿ. ಅಲ್ಲಿ ಫ್ಯಾನ್ ಇತ್ತು ಎಲ್ಲ ಇದ್ರೂ ಫುಲ್ ಬೆವರ್ಬಿಟ್ಟಿದ್ದೀನಿ. ಆಡಿಷನ್ ಎಲ್ಲ ಮುಗಿಸ್ಕೊಂಡು ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ಹೊರಟ್ವಿ ನಾವು. ಅಲ್ಲಿ ಆಡಿಷನ್ ಮುಗಿಯೋದ್ರೊಳಗೆ ಈವ್ನಿಂಗ್ ಆಗಿಬಿಟ್ಟಿತ್ತು. ಹಂಗಾಗಿ ನಾವು ಲೇಟ್ ಮಾಡದೆ ಹೊರಟು ಹೆಂಗೋ ದಾವಣಗೆರೆಗೆ ಬಂದಿದ್ದೀವಿ, ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ನನ್ನ ಫೇವ್ರೆಟ್ ಫುಡ್ನ ಟೇಸ್ಟ್ ಮಾಡೋಣ ಅಂತ ಹೇಳಿ ಹೊರಟ್ವಿ. ಇನ್ನು ಹೋಗಿ ಶಾಪ್ ಹತ್ರ ಹೋಗಿ ಆರ್ಡ್ರ್ ಮಾಡಿದ್ವಿ, ಲೊಕೇಶನ್ ಹಾಕ್ಕೊಂಡು ಹೋಗಿದ್ವಿ. ಏನು ಆರ್ಡ್ರ್ ಮಾಡಿದೆ ನಾನು, ಏನು ನನ್ನ ಫೇವ್ರೆಟ್ ಫುಡ್ ಗೊತ್ತಾ? ಇನ್ಸ್ಟಾಗ್ರಾಮಲ್ಲಿ ಮೋಸ್ಟ್ ವೈರಲ್ ಆಗಿರ್ತಕ್ಕಂಥ ಬ್ರೌನಿ ಟಬ್ ನ್ಯೂಟ್ರೆಲ್ಲನ್ನು ಆರ್ಡ್ರ್ ಮಾಡಿದ್ದೆ ನಾನು. ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿದರು. ವೇಟ್ ಮಾಡಿ ನನಗಂತೂ ತುಂಬ ಕ್ಯೂರಿಯಾಸಿಟಿ ಆಗ್ತಿತ್ತು ಯಾವ ಥರ ಇರುತ್ತೆ ತಿನ್ನೋಕ್ಕೆ ಅಂತ. ತುಂಬ ದಿನದಿಂದ ತಿನ್ನಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಫೈನಲಿ ಬಂತು. ರೆಡ್ ವೆಲ್ವೆಟ್ ತೊಗೊಂಡಿದ್ದೆ ನಾನು. ರೆಡ್ ವೆಲ್ವೆಟ್ ಬ್ರೌನಿನ ತೊಗೊಂಡಿದ್ದೆ. ಟೇಸ್ಟ್ ವೈಸ್ ಸೂಪರಾಗಿತ್ತು. ನನ್ನ ಮನೆಗೂ ಕೂಡ ನನ್ನ ಮಕ್ಳಿಗೂ ಕೂಡ ಪಾರ್ಸಲ್ ತೊಗೊಂಡ್ಬಿಟ್ಟು ಅದನ್ನೆಲ್ಲ ಫುಲ್ಲಾಗಿ ತಿಂದು ಟೇಸ್ಟ್ ನೋಡಿದೆ, ಸೂಪರಾಗಿತ್ತು. ನೀವು ಕೂಡ ಇದನ್ನು ಪಕ್ಕ ಟೇಸ್ಟ್ ಮಾಡಿ ಅಂಥೇಳಿ ನಾನು 100ಕ್ಕೆ 100 ಔಟ್ ಆಫ್ ಕೊಡ್ತೀನಿ. ತುಂಬ ಟೇಸ್ಟ್ ಇತ್ತು. ಲೊಕೇಶನ್ ಬೇಕಾದರೆ ಕಮೆಂಟ್ ಮಾಡಿ, ನಾನು ಲೊಕೇಶನ್ ಬೇಕಾದರೆ ಶೇರ್ ಮಾಡ್ತೀನಿ. ಅದನ್ನೆಲ್ಲ ನಾನು ಖಾಲಿ ಮಾಡಿ ತಿಂದು ತೃಪ್ತಿಯಿಂದ ಊರ ಕಡೆ ಹೊರಟೆ. ಈ ಸೂಪರ್ ಮಾಮ್ ಆಡಿಷನ್ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂಥೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ನನಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀರೋ ಯೂಟ್ಯೂಬಿಗೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ. ನಾನು ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೆ ಸೆಲೆಕ್ಟ್ ಆದರೆ ಮತ್ತೆ ವಿಡಿಯೋ ಮೂಲಕ ಯಾವ ರೀತಿಯೆಲ್ಲ ನನ್ನ ಸೆಕೆಂಡ್ ರೌಂಡ್ ಜರ್ನಿ ಇರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ. ಆಲ್ಮೋಸ್ಟ್ ಆಡಿಷನ್ ಜರ್ನಿ ಸೂಪರಾಗಿತ್ತು. ಸಿಕ್ಕ ಅವಕಾಶನ ನಾನು ಸದುಪಯೋಗ ಮಾಡ್ಕೊಂಡಿದ್ದೀನಿ. ಯಾವ ತಾಯಂದಿರು ಈ ವಿಡಿಯೋಸ್ ನೋಡ್ತಾ ಇದ್ದರೆ ದಯಮಾಡಿ ಸಿಕ್ಕ ಅವಕಾಶನ ಕಳ್ಕೊಬೇಡಿ. ನೀವು ಇದನ್ನು ನಿಮ್ಮೂರಲ್ಲಿ ಬಂದರೆ ನೆಕ್ಸ್ಟ್ ಆಡಿಷನ್ ಕೊಡಿ ಅಂತ ಕೇಳ್ತೀನಿ. ನನಗೂ ಕೂಡ ಖುಷಿ ಆಯಿತು. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.